ಇವತ್ತು ಕೂಡ ಪಾಪ ಎಲ್ಲರೂ ಕೂಡ ಚೆಲುವರಾಜ್ ಒಂದು ಒಳ್ಳೆ ಕೆಲಸ ಮಾಡ್ತಾನೆ, ರೈತರ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥವನು. ಇವ್ರನ್ನ ಅಧ್ಯಕ್ಷರು ಮಾಡಿದ್ರೆ ಒಕ್ಕೂಟಕ್ಕೆ ಒಂದಷ್ಟು ಬದಲಾವಣೆಗಳನ್ನ ನಾವು ಕಾಣ್ಬೋದು ಅಂತೇಳಿ ಎಲ್ಲರೂ ಸೇರಿ ಇವತ್ತಿಗೂ ಕೂಡ ಎಲ್ಲರೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಒಂದು ಒಕ್ಕೂಟವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಒಕ್ಕೂಟ ಅಂದರೆ ಏನೋ, ಒಕ್ಕೂಟದಲ್ಲಿ ಏನೇನೋ ಆಗಬೇಕು, ಮಾರ್ಕೆಟ್ನ ನಾವು ಯಾವ ರೀತಿ ಡೆವಲಪ್ ಮಾಡಬೇಕು, ನಮ್ಮಲ್ಲಿ ಖರ್ಚು ವೆಚ್ಚಗಳನ್ನ ಯಾವ ರೀತಿ ಕಡಿಮೆ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಆದರೆ ನಮ್ಮ ರೈತರುಗಳಿಗೆ ಹೆಚ್ಚು ನಾವು ಹಾಲಿನ ದರವನ್ನು ಕೊಡಬೇಕಾಗತ್ತೆ, ಅವ್ರಿಗೆ ಇನ್ ಟೈಮ್ಗೆ ಪೇಮೆಂಟ್ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತು ಅವ್ರಿಗೆ ಜೊತೆಗೆ ರೈತರಿಗೆ ಸುಮಾರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ 65,000 ರೈತರಿದ್ದಾರೆ. ಆ 65,000 ಜನ ರೈತರಿಗೇ ಲೈಫ್ ಇನ್ಶೂರೆನ್ಸನ್ನು ನಮ್ಮ ಒಕ್ಕೂಟದಿಂದ ಫ್ರೀಯಾಗಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಎಲ್ಲ ಒಕ್ಕೂಟಕ್ಕಿಂತ ಇವತ್ತು ದಕ್ಷಿಣ ಕನ್ನಡ ಒಂದು ಬಿಟ್ಟರೆ ಅತಿ ಹೆಚ್ಚು ಹಾಲಿನ ದರವನ್ನು ರೈತರು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ. ಇಡೀ ಇಂಡಿಯಾದಲ್ಲಿ ಎಷ್ಟು ಬ್ರ್ಯಾಂಡ್ ಇದೆ, ಅದೆಲ್ಲ ಬ್ರ್ಯಾಂಡ್ಗಿನ್ನ ಹಾಲಿನ ರೇಟ್ ಏನಾದರೂ ಕಡಿಮೆ ಅಂತ ಇದ್ದರೆ ಅದು ನಂದಿನಿನೇ. ಪ್ರಗತಿ ಪಥದಲ್ಲಿ ಸಾಗ್ತಾ ಇರುವಂಥ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟಗಳ ಪೈಕಿ ಮೈಮೂಲ್ ಅಂತ ಕರೆಸ್ಕೊಳ್ತಾ ಇರುವಂಥ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ಕೂಡ ಒಂದಾಗಿದೆ. ಇಲ್ಲಿ ಪ್ರತಿನಿತ್ಯ 10 ಲಕ್ಷ ಲೀಟರ್ನಷ್ಟು ಹಾಲು ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ, ಸಂಗ್ರಹ ಮಾಡಲಾಗ್ತಾ ಇದೆ. ಹಾಲು ಉತ್ಪಾದಕರ ಕಲ್ಯಾಣವೇ ನಮ್ಮ ಗುರಿ ಅಂತ ಭಾವಿಸಿರುವಂಥ ಅಧ್ಯಕ್ಷರು ಬೇರೆ ಯಾರೂ ಅಲ್ಲ, ಈಗ ಮೈಮೂಲ್ನ ಆಡಳಿತದ ಚುಕ್ಕಾಣಿ ಹಿಡಿದಿರುವಂಥ ಕಾಂಗ್ರೆಸ್ ಬೆಂಬಲಿತ ನಾಯಕರು ಆಗಿರುವಂಥ ಆರ್ ಚೆಲುವರಾಜು ಅವರು. ಚೆಲುವರಾಜು ಅವರು ಇದರ ಒಂದು ಅಧ್ಯಕ್ಷರಾಗಿ ಈಗ 11 ತಿಂಗಳು ಕಳೆದಿದೆ. 11 ತಿಂಗಳಲ್ಲಿ ಅಂದರೆ ಹೆಚ್ಚು ಕಡಿಮೆ ಒಂದು ವರ್ಷದ ಅವಧಿಯಲ್ಲಿ ಯಾವೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ, ರೈತರಿಗೆ ಏನೆಲ್ಲ ಒಂದು ಅನುಕೂಲತೆಗಳನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಮತ್ತು ಮೈಮೂಲ್ನ ಆಡಳಿತ ಮಂಡಳಿಯನ್ನು ತಮ್ಮ ಜೊತೆಯಲ್ಲಿ ಹೇಗೆ ಒಂದು ಕರೆದುಕೊಂಡು ಹೋಗುವಿಕೆ, ಎಲ್ಲರ ಪಾಲ್ಗೊಳ್ಳುವಿಕೆ ಯಾವ ರೀತಿಯಾಗಿದೆ ಮತ್ತು ಇತರೆ ಸಹಕಾರಿ ಜಿಲ್ಲಾ ಹಾಲು ಉತ್ಪಾದಕ ಒಕ್ಕೂಟಗಳಿಗೆ ಮೈಮೂಲ್ ಯಾವ ರೀತಿಯಾಗಿ ಮಾದರಿಯಾಗಿದೆ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಸ್ವತಃ ಈಗ ಆರ್ ಚೆಲುವರಾಜು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ನಾನು ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ತಾವು ಅಧ್ಯಕ್ಷರಾಗಿ 11 ತಿಂಗಳು ಅಂದರೆ ಹೆಚ್ಚು ಕಡಿಮೆ ಒಂದು ವರ್ಷ ಆಗ್ತಾ ಬಂತು. ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಅಧ್ಯಕ್ಷರಾದ ಬಳಿಕ ಹೇಗಿದೆ? ನಾನು ಅಧ್ಯಕ್ಷರಾಗಿ 11 ತಿಂಗಳಾಯಿತು. ನಾನು ಫಸ್ಟ್ ಟೈಮ್ ಡೈರೆಕ್ಟ್ರಿ. ಇನ್ನು ನಮ್ಮದು ನೆಕ್ಸ್ಟ್ ಮಾರ್ಚ್ ತನಕ ನಮ್ಮ ಬೋರ್ಡ್ ಇರುತ್ತೆ, ನೆಕ್ಸ್ಟು ಹೊಸ ಬೋರ್ಡ್ ಬರಬೇಕು. ಈಗಾಗಲೇ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 10 ಲಕ್ಷ ಲೀಟ್ರು ಪ್ರತಿದಿನ ಉತ್ಪಾದನೆ ಆಗ್ತಾಯಿದೆ. ಅದರಲ್ಲಿ ನಮ್ಮ ಮೈಸೂರು ನಗರ ಪ್ರದೇಶದಲ್ಲಿ ಮತ್ತು ಮೈಸೂರು ಗ್ರಾಮೀಣ ಭಾಗದಿಂದ ಒಟ್ಟಾರೆ ಹಾಲು 3 ಲಕ್ಷ ಲೀಟ್ರು ಮತ್ತು ಮಜ್ಜಿಗೆ ಮತ್ತು ಮೊಸರು ಒಟ್ಟಾರೆ 4 ಲಕ್ಷ ಲೀಟ್ರು ನಮ್ಮಲ್ಲಿ ಕನ್ಸಂಪ್ಷನ್ ಆಗ್ತಾಯಿದೆ, ಮಾರಾಟ ಆಗ್ತಾಯಿದೆ. ಚೆನ್ನೈನಲ್ಲೂ ಕೂಡ ಈಗಾಗಲೇ ನಾವು ಒಂದು 40,000 ಲೀಟ್ರು ಚೆನ್ನೈನಲ್ಲಿ ಮಾರಾಟ ಮಾಡ್ತಾಯಿದ್ವಿ. ಒಂದು 10,000 ಲೀಟ್ರು ಬಂದು ಕೇರಳದಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಚೆನ್ನೈನಲ್ಲಿ ನಮಗೆ ಭಾಳ ದೊಡ್ಡ ಮಾರ್ಕೆಟ್ ಚೆನ್ನೈ, ಸರಿ ಸುಮಾರು ಇವಾಗ ಒಂದು 20 ಲಕ್ಷ ಲೀಟ್ರು ಪ್ರತಿದಿನ ಚೆನ್ನೈ ಮಾರುಕಟ್ಟೆ ಇದೆ. ನಾವು ಈಗಾಗಲೇ ಒಂದು 50,000 ಹತ್ತಿರ ರೀಚ್ ಆಗ್ತಾಯಿದ್ದೀವಿ. ಆ ಮುಂದಿನ ದಿನಗಳಲ್ಲಿ ನಾವು ಚೆನ್ನೈ ಮಾರ್ಕೆಟಲ್ಲಿ ಸುಮಾರು ಒಂದು 2.5 3 ಲಕ್ಷ ಲೀಟ್ರ್ ನಂದಿನಿಯನ್ನು ಮಾರಾಟ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಅಲ್ಲೇ ನಮ್ಮ ಒಂದು ತಂಡವನ್ನು ಈಗಾಗಲೇ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲೇ ನಾವು ಒಂದು ಕೋಲ್ಡ್ ಸ್ಟೋರೇಜನ್ನು ಮಾಡಿ ಅಲ್ಲಿ ನಾವು ಡೀಲರ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡು ನಮ್ಮ ಮಾರುಕಟ್ಟೆಯನ್ನು ಚೆನ್ನೈನಲ್ಲಿ ವಿಸ್ತರಿಸಬೇಕು ಅನ್ನೋದು ನಮ್ಮ ಗುರಿಯಾಗಿದೆ. ಅದ್ರ ಜೊತೆಗೆ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಚೆನ್ನೈನಲ್ಲಿ ವಾರಕ್ಕೊಬ್ಬರು ಹೋಗಿ ಇಲ್ಲಿ ಕೆಲಸ ಮಾಡುವಂಥದ್ದು, ಅಲ್ಲೊಂದು ಲೋಕಲ್ಲಾಗಿ ಡೀಲರ್ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತೇಳಿ ಈಗ ಪ್ರಾರಂಭ ಮಾಡಿದ್ದೀವಿ. ಅದೊಂದಾದರೆ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದಾಗತ್ತೆ. ಈ ಮೈಮೂಲ್ನಲ್ಲಿ 20 ವರ್ಷ 30 ವರ್ಷ ಅನುಭವ ಉಳ್ಳಂಥ ಡೈರೆಕ್ಟರ್ಗಳಿದ್ದಾರೆ ಅನ್ನೋಂಥದ್ದು ಕೇಳಿದ್ದೀನಿ. ಅದರಲ್ಲೂ ಕೂಡ ಚೆಲುವರಾಜು ಅವ್ರನ್ನ ಈ ಬಾರಿ ಅಧ್ಯಕ್ಷರನ್ನಾಗಿ ಒಂದು ಜವಾಬ್ದಾರಿ ಕೊಡಬೇಕು ಅಂತ ಸರ್ವಾನುಮತದಿಂದ ಒಂದು ಆಯ್ಕೆ ನಡೀತು ಅಂತ ಕೇಳಿದ್ದೀನಿ. ಏನಿದ್ರೆ ಹಿನ್ನೆಲೆ, ಏನು ಹೇಳೋಕೆ ಇಷ್ಟಪಡ್ತೀರಿ ಈ ಬಗ್ಗೆ? ಅಂದರೆ ನಮ್ಮಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಸುಮಾರು ನಮ್ಮ ಹತ್ರ 6 ಜನ ಮಾಜಿ ಅಧ್ಯಕ್ಷರಿದ್ದಾರೆ. ಎಲ್ಲರೂ ಕೂಡ 4 ಬಾರಿ 5 ಬಾರಿ 6 ಬಾರಿ ಡೈರೆಕ್ಟರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಭಾಳ ಅನುಭವಿ ನಿರ್ದೇಶಕರು ನಮ್ಮಲ್ಲಿದ್ದಾರೆ. ಜೊತೆಗೆ ಅವರೆಲ್ಲರೂ ಪಕ್ಷಾತೀತವಾಗಿ ಒಕ್ಕೂಟ ರೈತರ ಸಂಸ್ಥೆ ಅಂತ ಬಂದಂಥ ಸಂದರ್ಭದಲ್ಲಿ
ಎಲ್ಲರೂ ಪಕ್ಷಾತೀತವಾಗಿ ಒಕ್ಕೂಟದ ಒಂದು ಹಿತದೃಷ್ಟಿ, ರೈತರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಎಲ್ಲರೂ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅವ್ರಗಳ ಜೊತೆ ನಾವು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಇದೆ, ಭಾಳ ಖುಷಿಯೂ ಇದೆ. ಚಲುವರಾಜ್ ಅವರು ಕಾಂಗ್ರೆಸ್ ನಾಯಕರು, ಬಟ್ ಇದರಲ್ಲಿ BJP-ಯವರು ಇದ್ದಾರೆ, JDS-ನವರು ಇದ್ದಾರೆ. ಹೇಗೆ ನಿಮಗೆ ಸಪೋರ್ಟ್ ಮಾಡಿದರು? ಹೇಗೆ ಅವರ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ ಇವತ್ತು ಕೂಡ ಪಾಪ ಎಲ್ಲರೂ ಕೂಡ ಚಲುವರಾಜ್ ಒಂದು ಒಳ್ಳೆ ಕೆಲಸ ಮಾಡ್ತಾನೆ, ರೈತರ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥವನು. ಇವ್ರನ್ನ ಅಧ್ಯಕ್ಷರು ಮಾಡಿದ್ರೆ ಒಕ್ಕೂಟಕ್ಕೆ ಒಂದಷ್ಟು ಬದಲಾವಣೆಗಳನ್ನ ನಾವು ಕಾಣ್ಬೋದು ಅಂತೇಳಿ ಎಲ್ಲರೂ ಸೇರಿ ಇವತ್ತಿಗೂ ಕೂಡ ಎಲ್ಲರೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಒಂದು ಒಕ್ಕೂಟವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ತಾನೇ ಬೆಂಗಳೂರಿನ ಸಹಕಾರಿ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವಂಥ DK ಸುರೇಶ್ ಅವ್ರನ್ನ ನಾವು ಮಾತಾಡ್ಸಿದಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದರು. ನಾನು ರಾಜಕಾರಣಿ ಆಗಿರ್ಬೋದು, MP ಆಗಿ ನಾನು ಅನುಭವ ಪಡೆದಿರ್ಬೋದು, ಆದರೆ ಈ ಸಹಕಾರಿ ಜಿಲ್ಲಾ ಹಾಲು ಒಕ್ಕೂಟ ಏನಿದೆಯಲ್ಲ, ಇದು ಬಮೂಲ್ ಇದೆಯಲ್ಲ, ಇದನ್ನು ನಡೆಸೋದಕ್ಕೆ ನಾನು ಇನ್ನೂ ಸ್ಟೂಡೆಂಟ್ ಇದ್ದಂಗೆನೇ ಇನ್ನೂ ನಾನು ತಿಳ್ಕೊಬೇಕಾಗಿದ್ದು ಭಾಳಷ್ಟಿದೆ ಅನ್ನುವಂಥ ಮಾತನ್ನು ಹೇಳಿದರು. ತಾವೇನು ಹೇಳ್ತೀರಿ? ಯಾಕೆಂದರೆ ಈಗ ಥರ ನಾನು ಅಧ್ಯಕ್ಷನಾಗಿದ್ದೀನಿ ಅಂತ ಹೇಳಿದ್ರಿ. ತಾವು ಇನ್ನೂ ತಿಳ್ಕೊಳ್ಳುವಂಥದ್ದು ಇದೆಯಾ ಅಥವಾ ತಿಳ್ಕೊಂಡಿದ್ದೀರಾ ಈಗ ಆಲ್ರೆಡಿ? ತಿಳ್ಕೊಳ್ದೇ ಕೆಲಸ ಮಾಡಲಿಕ್ಕಂತೂ ಆಗಲ್ವಲ್ಲ. ಈಗ ಅಧ್ಯಕ್ಷ ಆಗಿದ ತಕ್ಷಣ ಫಸ್ಟ್ ನಮ್ಮ ಡೈರೆಕ್ಟರ್ ಆಗಿದ ತಕ್ಷಣ ನೆಕ್ಸ್ಟ್ ನಾನು ಅಧ್ಯಕ್ಷರಾದರೆ ಏನೆಲ್ಲ ಮಾಡ್ಬೋದು ಅನ್ನೋ ಆಲೋಚನೆಯಿಂದ ನಾವು 3 ವರ್ಷ ಡೈರೆಕ್ಟ್ರಾಗಿ ಕೆಲಸ ಮಾಡಿರೋದ್ರಿಂದ ಒಕ್ಕೂಟ ಅಂದರೆ ಏನೋ, ಒಕ್ಕೂಟದಲ್ಲಿ ಏನೇನು ಆಗಬೇಕು, ಮಾರ್ಕೆಟ್ನ ನಾವು ಯಾವ ರೀತಿ ಡೆವಲಪ್ ಮಾಡಬೇಕು, ನಮ್ಮಲ್ಲಿ ಖರ್ಚು ವೆಚ್ಚಗಳನ್ನ ಯಾವ ರೀತಿ ಕಡಿಮೆ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಆದರೆ ನಮ್ಮ ರೈತರುಗಳಿಗೆ ಹೆಚ್ಚು ನಾವು ಹಾಲಿನ ದರವನ್ನು ಕೊಡಬೇಕಾಗತ್ತೆ, ಅವ್ರಿಗೆ ಇನ್ ಟೈಮ್ಗೆ ಪೇಮೆಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಅವರುಗಳಿಗೆ ನಮ್ಮ ಒಕ್ಕೂಟದಿಂದ ಅನೇಕ ಸೌಲಭ್ಯಗಳನ್ನ ಕೊಡುವಂಥದ್ದಿರ್ಬೋದು. ಇವೆಲ್ಲವನ್ನು ನಮಗೂ 3 ವರ್ಷ ಡೈರೆಕ್ಟ್ರಾಗಿ ಮಾಡಿದಂಥ ಕೆಲಸದ ಅನುಭವ ಕೂಡ ನನಗೆ ಈಗ ಭಾಳ ಹೆಲ್ಪ್ ಆಗ್ತಿರ್ತಕ್ಕಂಥದ್ದು. ಚಲುವರಾಜ್ ಅವರು ಅಧ್ಯಕ್ಷರಾದ ಬಳಿಕ ಮುಖ್ಯವಾದಂಥ ಕೆಲಸ ಏನು ಮಾಡಿದ್ದು? ನನಗೆ ಫಸ್ಟು ನಾವು ಅಧ್ಯಕ್ಷರಾದಾಗ ಏನಾಗಿತ್ತು, ಸುಮಾರು ರೈತರಿಗೆಲ್ಲ ಪೆಂಡಿಂಗ್ ಹಾಲಿನ ಬಿಲ್ಲು ಸುಮಾರು ಒಂದು 6 ವಾರ ಅಂದರೆ ಸುಮಾರು 1.5 ತಿಂಗಳದು ಹಾಲೊಂದು ಪೆಂಡಿಂಗ್ ಇತ್ತು. ಅದು ನಮಗೊಂದು ಚಾಲೆಂಜ್ ಆಗಿತ್ತು. ಅದನ್ನೊಂದು ಸ್ಟ್ರೀಮ್ ಲೈನ್ ಮಾಡಬೇಕಿತ್ತು. ಫಸ್ಟು ರೈತರುಗಳಿಗೆ ಸರಿಯಾಗಿ ವಾರಕ್ಕೊಂದು ಸತಿ ಪೇಮೆಂಟ್ ಕೊಡ್ತಕ್ಕಂಥದ್ದು ಅದು ಭಾಳ ಚಾಲೆಂಜ್ ಆಗಿತ್ತು. ಅದೀಗ ಈಗ ಸ್ಟ್ರೀಮ್ ಲೈನ್ ಆಗಿದೆ. ಪ್ರತಿ ವಾರದ್ದು ಅವತ್ತಿಂದ ಪ್ರತಿ ವಾರ ಬಿಲ್ ಹೋಗ್ತಾ ಇದೆ. ಮತ್ತು ರೈತರುಗಳಿಗೆ ನಾವು ಮ್ಯಾಟ್ ಕೊಡುವಂಥದ್ದು 50%, 50% ಸಬ್ಸಿಡಿನಲ್ಲಿ ಮ್ಯಾಟ್ಗಳನ್ನ ವಿತರಣೆ ಮಾಡ್ತಾಯಿದ್ದೀವಿ. ಮತ್ತು ಅವ್ರಿಗೆ ಜೊತೆಗೆ ರೈತರಿಗೆ ಸುಮಾರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ 65,000 ರೈತರಿದ್ದಾರೆ. ಆ 65,000 ಜನ ರೈತರಿಗೇ ಲೈಫ್ ಇನ್ಶೂರೆನ್ಸನ್ನು ನಮ್ಮ ಒಕ್ಕೂಟದಿಂದ ಫ್ರೀಯಾಗಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅಂದರೆ ಒಬ್ಬ ರೈತನಿಗೆ ಎಷ್ಟು ಅಮೌಂಟನ್ನು ನೀವು ಬೇರ್ ಮಾಡ್ತೀರಿ? ನಾವು ಇನ್ಶೂರೆನ್ಸ್ಗೆ 560 ರೂಪಾಯಿ ಬರುತ್ತೆ. ಓಕೆ, 560 ಅಂದರೆ ಮಾಸಿಕನ ಅಥವಾ ಹೇಗಿದು? ಇಯರ್ಲಿ. ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ನಾವು 50%ಅನ್ನು ರೈತರಿಂದ ಬರೆಸ್ತಕ್ಕಂಥದ್ದು, ಒಕ್ಕೂಟದಿಂದ 50% ಕೊಡಬೇಕು ಅನ್ನೋದು ಇತ್ತು. ಬಟ್ 50%ನ್ನ ಕೊಡ್ಲಿಕ್ಕಾಗದೇ ಇರ್ತಕ್ಕಂಥ ನಮ್ಮ ರೈತರಿದ್ದಾರೆ. ಹಾಗಾಗಿ 65,000 ಜನದಲ್ಲಿ ಒಂದು 20,000 ಜನ ಮಾತ್ರ ಈ ಪಾಲಿಸಿಯನ್ನು ತಗೊಂತಾ ಇದ್ರು. ಈ 40,000 ಜನ ತಗೊಂತಾ ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ವಿ ನಾವು, ಅವರಿಂದ ನಾವು 50% ಕಲೆಕ್ಟ್ ಮಾಡೋದು ಬೇಡ, ಅವರಿಂದ ಪಾಲಿಸಿ ಬರ್ಸೋಕ್ಕಂಥದ್ದು ಬೇಡ, ನಾವೇ 100% ನಾವೇ ಬರೆಸಿ 65,000 ಜನಕ್ಕೂ ನಾವು ಇನ್ಶೂರೆನ್ಸ್ ಕೊಡಬೇಕು ಅಂತೇಳಿ ಆ 65,000 ಜನಕ್ಕೂ ನಾವು ಇನ್ಶೂರೆನ್ಸ್ನ ಕೊಡ್ತಾ ಇದ್ದೀವಿ. ಅಂದರೆ ಈಗ ಮೈಮೂಲಲ್ಲಿ 65,000 ಜನ ಸ್ಟೇಕ್ ಹೋಲ್ಡರ್ ಇದ್ದಂಗೆ. ಹೌದೌದು. ಸೊ ಅವರನ್ನ ಒಳಗೊಳ್ಳುವಿಕೆಯನ್ನು ಮಾಡಿ, ಅವರ ಪಾಲ್ಗೊಳ್ಳುವಿಕೆಯನ್ನು ಮಾಡಿಕೊಂಡು ಅವರಿಗೆ ಅನುಕೂಲತೆಗಳನ್ನು ತಾವು ಕಲ್ಪಿಸಿಕೊಡ್ತಾ ಇದ್ದೀರಿ. ಅದರಲ್ಲಿ LIC ಕೂಡ ಒಂದಾಗಿದೆ. ಹೌದು. ಇನ್ನು ಹಸುಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಹಸುಗಳನ್ನು ಕೊಂಡುಕೊಳ್ಳುವಿಕೆ ಆಗಿರ್ಬೋದು, ಮತ್ತು ಅವುಗಳನ್ನ ಆರೋಗ್ಯಕಾರಿಯಾಗಿ ಹಸುಗಳನ್ನು ಸಾಕಣೆ ಮುಂದುವರಿಸುವಂಥದ್ದಾಗಿರ್ಬೋದು, ಈ ನಿಟ್ಟಿನಲ್ಲಿ ಏನಾದರೂ ಕಾರ್ಯಯೋಜನೆಗಳನ್ನ ನಾವು ಹಸುಗಳಿಗೆ ಸುಮಾರು ಅದಕ್ಕೆ ಪಾಲಿಸಿಗಳನ್ನ ನಾವು ಒಕ್ಕೂಟದಿಂದ 75% ನಾವು ಬರೆಸ್ತಾ ಇದ್ದೀವಿ. ಇನ್ನು 25% ಮಾತ್ರ ರೈತರು ಕೊಡುವಂಥದ್ದು. ಅದ್ರ ಜೊತೆಗೆ ಆ ಹಸುಗಳ ಒಂದು ಆರೋಗ್ಯ ವಿಚಾರವಾಗಿ ಬಂದರೆ ಅವುಗಳಿಗೆ ಸಬ್ಸಿಡಿನಲ್ಲಿ ಔಷಧ ಉಪಚಾರಗಳನ್ನ ಮಾಡ್ತಕ್ಕಂಥದ್ದು. ಪ್ರತಿ ತಾಲೂಕಿಗೆ ನಮ್ಮ ಒಕ್ಕೂಟದಿಂದ 2 ಡಾಕ್ಟ್ರುಗಳನ್ನ ನಾವು ನೇಮಕ ಮಾಡಿ, ಯಾವುದೇ ಫೋನ್ ಕಾಲ್ಸ್ಗಳನ್ನ ಅದಕ್ಕೊಂದು ಕಂಟ್ರೋಲ್ ರೂಮ್ ಇದೆ. ಯಾವುದೇ ರೈತನ ಹಸುಗಳಿಗೆ ಏನಾದರೂ ಹುಷಾರಿಲ್ಲ ಅಂತೇಳಿ ಅದ್ರದ್ದೇನಾದರೂ ಕಂಪ್ಲೇಂಟ್ ರೈಸ್ ಮಾಡ್ತು ಅಂತ ಹೇಳಿದ್ರೆ ಆ ಇಮ್ಮಿಡಿಯೇಟಾಗಿ ಒಂದು ಅರ್ಧ ಗಂಟೆ 1 ಅವರ್ನಲ್ಲಿ ನಮ್ಮ ಡಾಕ್ಟ್ರ್ ಹೋಗಿ ಅಟೆಂಡ್ ಮಾಡಿರ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ನೀವು ಅಧ್ಯಕ್ಷರಾದ ಬಳಿಕ ರೈತರ ಸಹಕಾರ ಯಾವ ರೀತಿಯಾಗಿ ತಮಗೆ ಸಿಗ್ತಾ ಇದೆ? ಅಧ್ಯಕ್ಷರಾದರು ಅಂತ ಅನ್ನೋದಕ್ಕಿಂತ ನಾವು ನಿರ್ದೇಶಕರಾಗಿದ್ದವಿಂದನೂ ಎಲ್ಲರ ಜೊತೆನೂ ಚೆನ್ನಾಗಿದೆ. ಎಲ್ಲರೂ ಅಂದರೆ ನಮ್ಮ ರೈತರ ಒಂದು ಹಿತದೃಷ್ಟಿಯಿಂದ, ಒಕ್ಕೂಟದ ಹಿತದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗ ಬಮೂಲ್ ಹೋಲಿಸಿದರೆ ಮತ್ತು ಹಾಸನ ಸಹಕಾರಿ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಹೋಲಿಸಿದರೆ, ಮಂಡ್ಯಕ್ಕೆ ಹೋಲಿಸಿದರೆ ಮೈಸೂರು ಹೇಗೆ ಡಿಫ್ರೆಂಟ್? ಈಗ ನಾವು ಆಲ್ರೆಡಿ ಎಲ್ಲರಿಗಿನ
ಹಾಲಿನ ರೈತರಿಗೂ ಕೂಡ ಹಾಲಿನ ದರವನ್ನು ನಮ್ಮಲ್ಲಿ ಸುಮಾರು 1 ರೂಪಾಯಿ 20 ಪೈಸೆ ರೈತರಿಗೆ ಹಾಲಿನ ದರವನ್ನು ಜಾಸ್ತಿ ಕೊಡ್ತಾಯಿದ್ವಿ. ಸುಮಾರು ಎಲ್ಲ ಒಕ್ಕೂಟಕ್ಕಿಂತ ಇವತ್ತು ದಕ್ಷಿಣ ಕನ್ನಡ ಒಂದು ಬಿಟ್ಟರೆ ಅತಿ ಹೆಚ್ಚು ಹಾಲಿನ ದರವನ್ನು ರೈತರು ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ. ನಮ್ಮಲ್ಲಿ ಏನಾಗ್ತಿದೆ 10 ಲಕ್ಷ ಲೀಟ್ರ್ ಏನು ಹಾಲು ಬರುತ್ತೆ, ಅದರಲ್ಲಿ ನಾವು ಮಾರಾಟ ಮಾಡ್ತಿರ್ತಕ್ಕಂಥದ್ದೆಲ್ಲ ಸೇರಿದ್ರೆ ಒಂದು 5 ಲಕ್ಷ ಲೀಟ್ರ್ ಮಾರ್ತಾಯಿದ್ವಿ. 1-2 ಲಕ್ಷ ಬಲ್ಕಲ್ಲಿ ಮಾರಾಟ ಮಾಡ್ತೀವಿ. 2.5-3 ಲಕ್ಷ ಪೌಡ್ರಾಗಿ ಕನ್ವರ್ಟ್ ಆಗುತ್ತೆ. ಆ ಪೌಡ್ರ್ ಏನಾಗ್ತಿದೆ ನಮಗೆ ಅಂತ ಹೇಳಿದ್ರೆ ಅದು ನಮಗೆ ಭಾರ. ಅದು ಈಗ ಮೊನ್ನೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು 4 ರೂಪಾಯಿ ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರು. ಅವರು ರೈತರ ಒಂದು ಹಿತದೃಷ್ಟಿಯಿಂದ 4 ರೂಪಾಯಿನೂ ನೀವು ರೈತರಿಗೆ ಕೊಡಬೇಕು ಅಂತೇಳಿ ಅವರು ಬೆಲೆ ಜಾಸ್ತಿ ಮಾಡಬೇಕಾದ್ರೆ ಅವ್ರ ಡಿಮ್ಯಾಂಡ್ ಇತ್ತು, ನೀವು ಒಕ್ಕೂಟಕ್ಕೆ ಯಾವುದೇ ಕಾರಣಕ್ಕೆ ಇಟ್ಕೋಬಾರ್ದು, 4 ರೂಪಾಯಿನೇ ರೈತರು ಕೊಡಬೇಕು ಅಂತೇಳಿ. ಅವಾಗ ಏನಾಗುತ್ತೆ ನಮಗೆ ಅಂದರೆ ನಾವು ಮಾರಾಟ ಮಾಡ್ತಿರೋದು ಒಂದು 5 ಲಕ್ಷ ಲೀಟ್ರು, ನಾವು ರೈತರು ಕೊಡಬೇಕಾಗಿರೋದು 10 ಲಕ್ಷ ಲೀಟ್ರ್ ಕೊಡಬೇಕು 4 ರೂಪಾಯಿನ. ಅದು ನಮಗೆ ಭಾರ ಆಗ್ತಕ್ಕಂಥದ್ದು. 2 ರೂಪಾಯಿ ಎಕ್ಸ್ಟ್ರಾ ನಾವು ಕೊಟ್ಟಂಗೆ ಆಗುತ್ತೆ. ಸೊ ಈ ಇದನ್ನೆಲ್ಲನೂ ಸರಿದೂಗಿಸ್ಕೊಂಡು 4 ರೂಪಾಯಿನೂ ನಾವು ರೈತರಿಗೆ ಜಾಸ್ತಿ ಮಾಡಿ ರೈತರಿಗೆ ಇವಾಗ ನಾವು 36 ರೂಪಾಯಿ ರೈತರು ಕೊಡ್ತಾ ಇದ್ದೀವಿ. ಈಗ ಮೈಮೂಲು ಆದಾಯದ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಹೇಗಿದೆ, ಪ್ರಗತಿಯಲ್ಲಿದೆಯಾ? ಹಾಗೆ ಲಾಭದಾಯಕವಾಗಿದೆ. ಸೊ ಇದೇನು ತ್ರೈಮಾಸಿಕವಾಗಿ ನೀವು ನೋಡ್ತೀರಾ ಅಥವಾ ವಾರ್ಷಿಕವಾಗಿ ನೋಡ್ತೀರಾ? 6 ವರ್ಷ ಇಲ್ಲ, ಪ್ರತಿ ತಿಂಗಳಿಗೊಂದ್ಸತಿ ಲಾಭ ನಷ್ಟದ ಒಂದು ಯಾವಾಗಲೂ ಇದ್ದೇ ಇರುತ್ತೆ. ಪ್ರತಿ ತಿಂಗಳಿಗೊಂದ್ಸತಿ ನೋಡ್ತೀವಿ. ಪ್ರತಿ ತಿಂಗಳಿಗೊಂದ್ಸತಿ ಬೋರ್ಡ್ ಮೀಟಿಂಗು ಪ್ರತಿ ತಿಂಗಳಿರುತ್ತೆ. ಅದರಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಆಗುವುಗಳ ಬಗ್ಗೆ ಚರ್ಚೆ ಆಗುತ್ತದೆ. ಕೆಲವು ಕೆಲಸಗಳನ್ನ ಏನಾದರೂ ಮಾಡಬೇಕು ಅನ್ನೋದಾದರೆ ಅದನ್ನು ಒಂದು ನಿರ್ಣಯ ಮಾಡಿ ಆ ಕೆಲಸವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಅದು ಪ್ರತಿ ತಿಂಗಳು ಇದ್ದೇ ಇರುತ್ತೆ. ಈಗ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟಕ್ಕೆ ಹೋಲಿಸಿದರೆ, ಮಂಡ್ಯ ಮತ್ತು ಚಾಮರಾಜನಗರ ಹಾಸನಗಳಿಗೆ ಹೋಲಿಸಿದರೆ ಮೈಮೂಲಲ್ಲಿ ಹಾಲು ಉತ್ಪಾದನೆ ಸ್ವಲ್ಪ ಕಡಿಮೆ ಅಂತ ಕೇಳಿದ್ದೀನಿ, ನಿಜನಾ? ಮತ್ತು ಯಾಕೆ? ಅಂದರೆ ಮೊದಲು ಮೈಸೂರಿಗೆ ಚಾಮರಾಜನಗರನೂ ಸೇರಿ ಮೈಸೂರು ಚಾಮರಾಜನಗರ 2 ಜಿಲ್ಲೆಗಳು ಇತ್ತು. ಚಾಮರಾಜನಗರ ಸಪ್ರೇಟ್ ಆದಾಗ ಅಲ್ಲೂ ಈಗ ಚಾಮರಾಜನಗರದಲ್ಲೂ ಒಂದು 3-3.5 ಲಕ್ಷ ಲೀಟ್ರ್ ಹಾಲು ಬರ್ತಾಯಿದೆ. ನಮ್ಮ ಮೈಸೂರಿನಲ್ಲಿ 10 ಲಕ್ಷ ಲೀಟ್ರ್ ಹಾಲು ಬರ್ತಾಯಿದೆ. ಅಂದರೆ ಹಾಸನ ಅಂತ ಹೇಳಿದ್ರೆ ಹಾಸನಾಗೆ 3 ಜಿಲ್ಲೆಗಳನ್ನ ಒಳಗೊಂಡಂಥ ಒಂದು ಒಕ್ಕೂಟ ಅದು ಹಾಸನ. ಹಾಗಾಗಿ ಅಲ್ಲಿ ಜಾಸ್ತಿ ಬರುತ್ತೆ, 3 ಜಿಲ್ಲೆ ಹಾಲು ಅದು. ನಮ್ಮದು ಮೈಸೂರು ಜಿಲ್ಲೆ ಒಂದೇ ಆಗಿರೋದ್ರಿಂದ 10 ಲಕ್ಷ ಲೀಟ್ರ್ ಹಾಲು ಬರುತ್ತೆ. ಆಮೇಲೆ ನಮಗೆ ಮೈಸೂರು ಸುತ್ತ ಇರತಕ್ಕಂಥ ಎಲ್ಲ ಗ್ರಾಮೀಣ ಭಾಗ ಒಂದಷ್ಟೆಲ್ಲ ಸಿಟಿಗೆ ಸೇರ್ಕೊಳ್ತಾ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಮಂಡ್ಯಗಿನ್ನ ಸ್ವಲ್ಪ ಕಡಿಮೆ ಇದೆ. ಮಂಡ್ಯದಲ್ಲೇ ರೈತರು ಜಾಸ್ತಿ, ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಜಾಸ್ತಿ. ಹಂಗಾಗಿ ಅಲ್ಲಿ ಒಂದು 12 ಲಕ್ಷ ಲೀಟ್ರ್ ಏನೋ 12 ಲಕ್ಷ ಲೀಟ್ರ್ ಬರ್ತಾಯಿದೆ. ಈ ಚಾಮರಾಜನಗರ ಜಿಲ್ಲೆ ಮೈಸೂರಿಂದ ಬೇರ್ಪಟ್ಟ ನಂತರ ಆದಾಯದಲ್ಲಿ ಏನು ಏರಿಳಿತ ಆಗಿಲ್ಲ? ಏನಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನಾವು ನಮ್ಮಲ್ಲಿ ಪೌಡ್ರ್ ಪ್ಲಾಂಟ್ ಇರಲಿಲ್ಲ. ಪೌಡ್ರ್ ಪ್ಲಾಂಟನ್ನು ನಾವು ಹೊರಗಡೆಗೆ ರಾಮನಗರ ಬೊಮ್ಮೂಲಕ್ಕೆ ಕಳಿಸಿ ಪೌಡ್ರ್ ಪ್ಲಾಂಟ್ ಮಾಡ್ತಾಯಿದ್ವಿ. ಅದರಲ್ಲಿ ಏನಾಗಿತ್ತು, ನಮಗೆ ಬರೀ ಟ್ರಾನ್ಸ್ಪೋರ್ಟೇಷನ್ನೇ ನಮಗೆ ಹೊರಗಡೆ ಪೌಡ್ರನ್ನ ಸ್ಟೋರ್ ಮಾಡಲಿಕ್ಕೆ ಗೋಡನ್ ಬಾಡಿಗೆ, ಟ್ರಾನ್ಸ್ಪೋರ್ಟೇಷನ್ನು ಪ್ರತಿ ತಿಂಗಳು ಅದೇ ಪ್ರತಿ ವರ್ಷಕ್ಕೆ ಒಂದು 28-30 ಲಕ್ಷ ರೂಪಾಯಿ ಖರ್ಚಾಗ್ತಾಯಿತ್ತು. ಬರೀ ಕನ್ವರ್ಷನ್ಗೋಸ್ಕರ, ಬರೀ ಟ್ರಾನ್ಸ್ಪೋರ್ಟೇಷನ್, ನ್ಯಾಷನಲ್ ವೇಸ್ಟು. ಹಾಗಾಗಿ ಏನು ಮಾಡಿದ್ದೀವಿ, ಈಗ ಅದನ್ನು ನಮ್ಮಲ್ಲೇ ಪೌಡ್ರ್ ಪ್ಲಾಂಟ್ ಮಾಡಿದ್ರೆ 2 ವರ್ಷದಲ್ಲಿ ನಾವು ಏನಾದ್ರದ್ದು ಟೋಟಲ್ ಕಾಸ್ಟ್ ಇದೆ 2 ವರ್ಷದಲ್ಲಿ ನಮಗೆ ರಿಕವರಿ ಆಗುತ್ತೆ ಆ ಪ್ಲಾಂಟ್ ಮಾಡಿದ್ರೆ. ಮತ್ತು ಅದು ನೆಕ್ಸ್ಟು ನಮ್ಗೆ ರೈತರಿಗೆ ಅನುಕೂಲ ಆಗುತ್ತೆ. ರೈತರಿಗೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಹಾಲನ್ನು ದರ ಕೊಡ್ಬೋದು ಅಂತೇಳಿ ಅದನ್ನು ಕೂಡ ನಮ್ಮಲ್ಲೇ ಪೌಡ್ರ್ ಪ್ಲಾಂಟ್ ಮಾಡಬೇಕು ಅಂತೇಳಿ ಈಗಾಗಲೇ DPR ರೆಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಟೆಂಡರ್ ಮಾಡಿ ಅದೊಂದು ಪೌಡ್ರ್ ಪ್ಲಾಂಟ್ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಹೊಂದಿದ್ದೀವಿ. ಜೊತೆಗೆ ಒಂದಷ್ಟು ಚಾಕ್ಲೇಟು ಕೂಡ ನಮ್ಮಲ್ಲಿ ಮಾಡಬೇಕು ಅನ್ನೋದೊಂದಿದೆ. ಪನ್ನೀರು ನಮ್ದು ಈಗಾಗಲೇ ಸಣ್ಣ ಘಟಕ ಇದೆ, ಅದನ್ನು ದೊಡ್ಡದಾಗಿ ಮಾಡಬೇಕು ಅನ್ನೋದು ಇದೆ. ಇವೆಲ್ಲ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಹಾಲಿನ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಈಗ ಅನ್ನೆಸೆಸರಿ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ. ಇದೆಲ್ಲ ಆದಾಗ ರೈತರುಗಳಿಗೆ ಈಗ ನಾವು 36 ರೂಪಾಯಿ ಕೊಡ್ತಾಯಿದ್ದೀವಿ, ಇನ್ನೂ 1-2 ರೂಪಾಯಿ ಜಾಸ್ತಿ ರೈತರಿಗೆ ಸಿಗುತ್ತೆ ಲೀಟ್ರಿಗೆ. ಮತ್ತು ಜೊತೆಗೆ ಏನಂತಂದರೆ ಇಡೀ ಇಂಡಿಯಾದಲ್ಲಿ ಎಷ್ಟು ಬ್ರ್ಯಾಂಡ್ ಇದೆ ಅದೆಲ್ಲ ಬ್ರ್ಯಾಂಡ್ಗಿನ್ನ ಹಾಲಿನ ರೇಟ್ ಏನಾದರೂ ಕಡಿಮೆ ಅಂತ ಇದ್ದರೆ ಅದು ನಂದಿನಿನೇ. ಆಮೇಲೆ ಬ್ರ್ಯಾಂಡ್ ಅಂದ ತಕ್ಷಣ ನನಗೆ ಜ್ಞಾಪಕ ಬಂತು, ಮೈಸೂರು ಅನ್ನೋದೇ ಒಂದು ಬ್ರ್ಯಾಂಡು. ಹೌದು, ಮೈಸೂರು ಪಾಕ್ ಆಗಿರ್ಬೋದು, ಮೈಸೂರು ಮಲ್ಲಿಗೆ ಆಗಿರ್ಬೋದು, ಮೈಸೂರು ಪೇಡ ಆಗಿರ್ಬೋದು, ಮೈಸೂರು ಸಿಲ್ಕ್ ಆಗಿರ್ಬೋದು. ಸೊ ಹೀಗೆ ಈ ನಂದಿನಿ ವಿಚಾರಕ್ಕೆ ಬಂದರೆ ಮತ್ತು ಹಾಲಿನ ಒಕ್ಕೂಟ ಅಥವಾ ಮೈಮೂಲು ವಿಚಾರಕ್ಕೆ ಬಂದರೆ ಈ ಬ್ರ್ಯಾಂಡ್ ಎಷ್ಟು ವರ್ಕೌಟ್ ಆಗುತ್ತೆ ಹೆಸರು? ಈಗ ನಂದಿನಿ ಅಂತ ಹೇಳಿದ್ರೆ ಇಡೀ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದು. ನೀವು ಅಲ್ಲೇ ಹೋಗಿ ಕೇಳಿದ್ರೂ ನಂದಿನಿ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಒಂದು ಬ್ರ್ಯಾಂಡ್ ಒಂದು ಶಕ್ತಿ ಇದೆ. ಜನ ಅದ್ರ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಅಡಲ್ಟ್ರೇಷನ್ ಇಲ್ಲ,
ಒಂದು ದುರಾಲೋಚನೆ ಇಲ್ಲ, ನಾನು ಲಾಭ ಮಾಡುವಂತಹ ದುರಾಲೋಚನೆ ಇಲ್ಲ. ರೈತರ ಒಂದು ಹಿತದೃಷ್ಟಿಯಿಂದ ರೈತರು ಉಳಿಬೇಕು, ಗ್ರಾಹಕರಿಗೆ ಹೊರೆ ಆಗಬಾರ್ದು. ಹೊರೆ ಆಗಬಾರ್ದು, ಜೊತೆಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಯಾವುದೇ ಅಡಾಲ್ಟ್ರೇಷನ್ ಇಲ್ದೇ ನಮ್ಮ ಪ್ರಾಡಕ್ಟ್ಗಳನ್ನ ಕೊಡಬೇಕು ಅನ್ನೋದೇ ನಮ್ಮ ನಂದಿನಿಯ ಒಂದು ಉದ್ದೇಶ. ಇಡೀ ಇಂಡಿಯಾದಲ್ಲಿ ನಂದಿನಿ ಹಾಲಿನ ದರನೇ ರೇಟ್ ಕಡಿಮೆ ಇದೆ.